ಒಂದು ಕಾಗೆ ಕುಂತಿತ್ತು. ಕಾಗೆ, ಒಂದು ಗಿಡ ಇತ್ತು, ಆ ಗಿಡದ ಮೇಲೆ ಒಂದು ಕಾಗೆ ಕುಂತಿತ್ತು. ಆ ಕಾಗೆಗೆ ಗಿಡ ಕೇಳ್ತದೆ, ಅಲ್ಲ ದೇವರು ಕೋಗಿಲೆಗೆ ಎಷ್ಟು ಚಲೋ ಕಂಠ ಕೊಟ್ಟಾನ, ನವಿಲಿಗೆ ಎಷ್ಟು ಚಲೋ ಬಣ್ಣ ಕೊಟ್ಟಾನ. ದೇವರು ನಿನಗೆ ಕೋಗಿಲೆಯಂಥ ಕಂಠ ಕೊಡಲಿಲ್ಲ, ನವಿಲಿನಂಥ ಬಣ್ಣನೂ ಕೊಡಲಿಲ್ಲ, ನಿಂದೇನೈತೆ ಜೀವನದೊಳಗೆ, ಏನು ಧ್ವನಿಯರೇ ಸರಿಗಿಲ್ಲ, ಬಣ್ಣರೇ ಸರಿಗಿಲ್ಲ. ಅವಾಗ ಕಾಗೆ ಹೇಳ್ತು, ಅಲ್ಲ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್, ನಿನಗ್ಯಾಕೆ ಸಮಸ್ಯೆ, ನನಗೆ ಸಮಸ್ಯೆ ಇಲ್ಲ ಅಂದಮೇಲೆ ನಿನಗ್ಯಾಕೆ ಸಮಸ್ಯೆ. ನಮ್ಮದೇನು ಅಂದ್ರೆ ಯಾರು ಸಮಸ್ಯೆ ಇರಲಿಲ್ಲ ಅಂದರೆ ಸಮಸ್ಯೆ ಮಾಡಿಡೋರು ನಾವೆಲ್ಲ. ಅದು ಕಾಗೆಂತೂ ಇದು ನಾನು ಚಿಂತೆ ಮಾಡ್ಬೇಕು, ನೀ ಯಾಕ ಅಂತ. ಅಲ್ಲಲ್ಲ, ನಿಂದು ನೋಡಿ ನನಗೆ ಸ್ವಲ್ಪ ಕನಿಕರ ಬರಕತ್ತೈತೆ. ಅಲ್ಲಿ ದೇವರು ನಿನಗೆ ನವಿಲಿನಂಥ ಬಣ್ಣ ಕೊಡಲಿಲ್ಲ, ಕೋಗಿಲೆಯಂಥ ಕಂಠ ಕೊಡಲಿಲ್ಲ, ಅದಕ್ಕೆ ಏನೂ ಇಲ್ಲಲ್ಲ ನಿನ್ನ ಬಲ್ಲಿ, ನಿನ್ನ ಹತ್ರ ಏನೂ ಇಲ್ಲಲ್ಲ. ಅದು ಕಾಗೆಂತೂ ದೇವರು ನನಗೆ ನವಿಲಿನ ಬಣ್ಣ ಕೊಟ್ಟಿಲ್ಲ, ಕೋಗಿಲೆಯ ಕಂಠ ಕೊಟ್ಟಿಲ್ಲ, ಆದರೂ ನಾ ಭಾರಿ ಮಸ್ತ್ ಅದೀನಿ ಅಂತದು. ಅದು ಗಿಡ ಕೇಳ್ತಲ್ಲ, ಏನೂ ಇರದೇ ಇದ್ದರೂ ನೀ ಹೆಂಗೆ ಮಸ್ತದಿ ಅಂತ. ಅವಾಗ ಕಾಗೆ ಹೇಳಿತ್ತು, ನಾ ಯಾಕೆ ಸಂತೋಷ ಮಸ್ತ್ ಮಜಾದಾಗದೀನಿ ಅಂದ್ರೆ, ನನಗೆ ಚಲೋ ಬಣ್ಣ ಕೊಟ್ಟಿಲ್ಲ ಅಂತ ತಲೆ ಕೆಡಿಸ್ಕೊಂಡಿಲ್ಲ, ನನಗೆ ಚಲೋ ಕಂಠ ಕೊಟ್ಟಿಲ್ಲ ಅಂತ ತಲೆ ಕೆಡಿಸ್ಕೊಂಡಿಲ್ಲ. ಆದರೆ ದೇವ್ರು ಏನು ಕೊಟ್ಟಾನ ಅಂದ್ರೆ, ನವಿಲಿನ ಚಿತ್ರ ವಿಚಿತ್ರ ಬಣ್ಣವನ್ನು ನೋಡಿ, ಕೋಗಿಲೆಯ ಕಂಠವನ್ನು ಕೇಳಿ ಆನಂದಿಸುವ ಅದ್ಭುತ ಹೃದಯ ಕೊಟ್ಟಾನ. ಇದಕ್ಕಿಂತ ಏನು ಬೇಕು ನಮಗಂತ. ಏನು ದೇವರು ಕೊಟ್ಟಾನ ಅದನ್ನು ಆನಂದಿಸುವಂಥ ಅದ್ಭುತ ಹೃದಯ ಇತ್ತು ಅಂದ್ರೆ ಅದು ಸಂತೋಷಕ್ಕೆ ದಾರಿ ಮನುಷ್ಯನಿಗೆ. ಅದಕ್ಕೆ ಮೊದಲು ಕಲಿಯುವುದು ಸಂತೋಷಕ್ಕೆ ದಾರಿ. ಏನಿಲ್ಲ, ಏನು ಕರ್ರಗಿರಬಾರ್ದಂತ ಐತೇನು ಮನುಷ್ಯ. ಕಪ್ಪಿದ್ರಿ ಏನು ತೊಂದರೆ ಐತಿ. ಈಗ ನೀವು ನೋಡಿ, ತಾಯಂದಿರದಿರಿ, ನೀವು ಎಷ್ಟು ತೊಲಿದರ ಬಂಗಾರ ಹಾಕಿಸ್ಕೊರಿ ನೀವು ತಾಳಿ, ಆದರೆ ಹಿರಿಯರು ಏನಂತಾರೆ, ಅವು ಒಂದರ ಕರೆಮಣಿ ಇದ್ರೆ ಅದು ಬಂಗಾರಕ್ಕೆ ಭೂಷಣ, ಇರದೇ ಇದ್ರೆ ಅದಕ್ಕೆ ಭೂಷಣನೇ ಇಲ್ಲ ಅಂತ. ಅದಕ್ಕೆ ಮನುಷ್ಯ ಕಲಿಯುವುದೇನೆಂದ್ರೆ ಒಳ್ಳೆಯದನ್ನು ಗುರುತಿಸುವುದು, ಏನು ದೇವ್ರು ಏನು ಕೊಟ್ಟಾನ ಅದರಲ್ಲಿ ಸಂತೋಷ ಪಡೋದು, ಭಾಳ ಕೆಟ್ಟದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನು ದೇವರು ಕೊಟ್ಟಾನ ಅದರಲ್ಲಿ ದಿವಸ ಸಂತೋಷ ಪಡಬೇಕಷ್ಟೆ. ಒಂದು ದಿವಸ ಏನು ಕೊಟ್ಟಾನ ಇದನ್ನು ಸಂತೋಷವಾಗಿ ಮನುಷ್ಯ ಕಳೆಯುವ ಗುಣ ಕಲಿಯುವುದು. ದೇವರಿಷ್ಟು ಅದ್ಭುತವಾದ ಜೀವನ ಕೊಟ್ಟಾನ, ಯಾಕೆ ಪ್ರತಿನಿತ್ಯ ದುಃಖ ಪಡಬೇಕು ಹೇಳಿ ಮನುಷ್ಯನಿಗೆ. ಒಂದು ಪಕ್ಷಿ, ಅದಕ್ಕೇನೂ ಇಲ್ಲ, ಯಾವ ಸೆಕ್ಯೂರಿಟೀಸ್ನೂ ಇಲ್ಲ, ಮನಿ ಇಲ್ಲ, ಹೊಲ ಇಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, FD ಇಲ್ಲ. ಎಷ್ಟು ಪಕ್ಷಿ ಆಕಾಶದಲ್ಲಿ ಹಾಡ್ತಾ ಹಾಡ್ತಾ ಹಾರ್ತದೆ. ಇಷ್ಟೆಲ್ಲ ಇದ್ದ ಮನುಷ್ಯ ಯಾಕೆ ಅಳಬೇಕು ಜೀವನದಲ್ಲಿ. ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ. ದೇವರು ಏನು ಕೊಟ್ಟಾನ ಅವ ಕೊಟ್ಟಿದ್ದಕ್ಕಾಗಿ ಗುಡಿಗೆ ಹೋಗ್ತೀವಿಲ್ಲ ನಾವು. ಗುಡಿಗೆ ಎದಕ್ಕೆ ಹೋಗಬೇಕು ನಾವು? ಗುಡಿಗೆ ಎದಕ್ಕೆ ಹೋಗ್ತೀವಿ ಅಂದ್ರೆ ಒಂದು ಲಿಸ್ಟ್ ಹಿಡ್ಕೊಂಡು ಹೋಗ್ತೀವಿ ಅಷ್ಟೇ. ನಮ್ಮದು ಗುಡಿ ವಿಸಿಟ್ ಐತಿ ಅಂದ್ರೆ ಲಿಸ್ಟ್ ಐತೆ ಅಂತ ಅರ್ಥ ಅಷ್ಟೆ. ಗುಡಿ ವಿಸಿಟ್ ಐತಿ ಅಂದ್ರೆ ಲಿಸ್ಟ್ ಐತೆ ಅಂತ. ಅದು ಒಂದು ನಾಗಪ್ಪನ ಗುಡಿ ಇತ್ತು. ಆ ನಾಗಪ್ಪನ ಗುಡಿ ಮಗ್ಲು ಒಂದು ಮಾರುತಿ ಗುಡಿ. ಅವ ನಾಗಪ್ಪ ಕೇಳಿದಂತಲ್ಲ, ಈ ಜನ ನಾ ಇಲ್ಲೇ ಮಗ್ಲದೀನಿ, ಯಾವಾಗಾರ ನಾಗರ ಪಂಚಮಿಗೆ ಅಷ್ಟೇ ಬಂದು ಹಾಲು ಹಾಕ್ತಾರೆ ನನಗೆ, ನಿನಗೆ ಎಷ್ಟು ನಡ್ಕೊತಾರಲ್ಲ ಇವರು. ಅವ ಮಾರುತಿ ಅಂದ, ಇವ್ರೇನು ನಮ್ಮ ಸಲುವಾಗಿ ಬಂದವರಲ್ಲ, ಕೈಯಾಗ ಲಿಸ್ಟ್ ಹಿಡ್ಕೊಂಬಂದವ್ರು, ತಮ್ಮ ಸಲುವಾಗಿ ಬಂದಾರ ಇವರು. ಅವಾಗ ಅವ ನಾಗಪ್ಪ ಅಂದ, ಹೌದು ನಿನ್ನ ಕಡೆ ಬಂದಾರ ಲಿಸ್ಟ್ ತೊಗೊಂಡು ಅಂತಿರ್ತಾರಲ್ಲ, ಏನು ಬರ್ದಾರ ಲಿಸ್ಟ್ನಾಗರ? ಅವು ಏನು ಅದ ರಗಳಿ ಬರ್ಕೊಂಡು ಬಂದಿರ್ತಾವೆ, ಅದಕ್ಕೆ ಅವ್ರ ಕಡೆ ನೋಡೋಕೆ ಹೋಗೋದಿಲ್ಲ, ನಾ ಈ ಕಡೆ ಮುಖ ಮಾಡ್ಕೊಂಡು ನಿಂತಿರ್ತೀನಂತ. ಯಾವ ಮಾರುತೀರ ನಿಮ್ಮ ಕಡೆ ಹೋದಾಗ ಮುಖ ಮಾಡ್ಯಾನ ನಾವು? ನೀವು ಹೋದಾಗ ಈ ಕಡೆ ಮುಖ ಅಂದ್ರೆ ಇವ್ರು ರಗಳಿ ತೊಗೊಂಬಂದಿರ್ತಾರಂತ ಅವನಿಗೆ ಗೊತ್ತಷ್ಟು. ಅದಕ್ಕೊಂದು ಗುಡಿಗೆ ಹೋಗೋದು ಏನಾರ ಕೇಳಕ್ಕಲ್ಲ. ಇಷ್ಟೆಲ್ಲ ನೀ ಕೊಟ್ಟಿಯಲ್ಲ ಭಗವಂತನೇ. ಎಷ್ಟೋ ಜನರಿಗೆ ಕಣ್ಣಿಲ್ಲ, ನನಗೆ ಕಣ್ಣು ಕೊಟ್ಟು, ಎಷ್ಟೋ ಜನರಿಗೆ ಕಾಲಿಲ್ಲ, ಕಾಲು ಕೊಟ್ಟು, ಎಷ್ಟೋ ಮಂದಿ ಗುಡಿಸಿಲ್ಲೊಳಗೆ ಬದುಕ್ತಾರೆ, ನನಗೊಂದು ಚಲೋ ಮನೆ ಕೊಟ್ಟು, ಎಷ್ಟೋ ಮಂದಿ ಭಿಕ್ಷಾ ಬೇಡಿ ಬದುಕ್ತಾರೆ, ನಾನು ಕುಂತಲ್ಲ ಡೈನಿಂಗ್ ಟೇಬಲಿಗೆ ಪ್ರತಿನಿತ್ಯ ಪ್ರಸಾದ ಬಂದು ಬೀಳ್ತೈತಿ. ಇಷ್ಟೆಲ್ಲ ಕೊಟ್ಟಿದ್ದು ಇನ್ನೇನು ಕೇಳಿ ಹೇಳು? ನಿನ್ನ ಗುಡಿಗೆ ಬಂದಿದ್ದು ಕೇಳೋಕ್ಕಾಗೆಲ್ಲ, ನೀ ಕೊಟ್ಟ ಈ ಪ್ರಸಾದಕ್ಕಾಗಿ ಧನ್ಯವಾದ ಹೇಳಕ್ಕೆ ಬಂದಿನಂತ ಗುಡಿಗೆ ಹೋಗಬೇಕು, ಹೊರತು ಕೇಳಲಿಕ್ಕಾಗಿ ಅಲ್ಲ. ಭಗವಂತ ಕೊಟ್ಟಿದ್ದಕ್ಕಾಗಿ ಒಂದು ಧನ್ಯವಾದ ಹೇಳುವುದಷ್ಟೇ. ಬಂದು ಆರಾಮ 4 ದಿವಸ ಇದ್ದು ಚಂದ ಜಾತ್ರೆ ಮಾಡಿ ಹೋಗೋದಷ್ಟೇ. ಆರಾಮಿರೋದು ಇಲ್ಲೇನೈತೆ ಹೇಳಿ ಜೀವನದೊಳಗೆ? ಏನು ಖಾಯಾಮಂತೂ ಇರಾಕೆ ಬಂದಿಲ್ಲ. ಏನು ಒಂದಿಷ್ಟು ದಿವಸ ಬಂದೀವಿ, ಸಂತೋಷವಾಗಿದ್ದು ನಾವು ಸಂತೋಷವಾಗಿರಬೇಕು, ನಮ್ಮ ಜೊತೆಗಿದ್ದವರು ಸಂತೋಷವಾಗಿರಬೇಕು. ಸಂತೋಷವಾಗಿ ಒಂದು ದಿವಸ ಯಾತ್ರೆ ಮುಗಿಸೋದು ಜೀವನದ್ದು. ಈ ಜಗತ್ತು ಇದೊಂಥರ
ಪಿಕ್ನಿಕ್ ಸ್ಪಾಟ್ ಇದ್ದಂಗೆ ಇದು ಏನು ಪಿಕ್ನಿಕ್ ಸ್ಪಾಟ್. ಈಗ ನಮಗೆ ಸಣ್ಣವರಿದ್ದಾಗ ಶಾಲ್ಯಾಗ ಪಿಕ್ನಿಕ್ಗೆ ಕರ್ಕೊಂಡು ಹೋಗ್ತಿದ್ರಿಲ್ಲ, ಯಾವುದೋ ಒಂದು ಊರಿಗೆ ಪಿಕ್ನಿಕ್ಕಿಗೆ ಕರ್ಕೊಂಡು ಹೋಗ್ತಿದ್ರು. ಪಿಕ್ನಿಕ್ಕಿಗೆ ಹೋಗ್ಬೇಕಾದ್ರೆ ತಾಯಿ ಏನು ಮಾಡ್ತಿದ್ಲು ಅಂದ್ರೆ ರೊಟ್ಟಿ ಮಾಡಿ, ಪಲ್ಯ ಮಾಡಿ, ಬುತ್ತಿ ಮಾಡಿ, ಚಲೋ ಅಡುಗೆ ಮಾಡಿ ಎಲ್ಲ ಬುತ್ತಿ ಕಟ್ಟಿ ತಾಯಿ ಏನು ಮಾಡ್ತಿದ್ಲು ಅಂದ್ರೆ ಮಗನಿಗೆ ಹೇಳ್ತಿದ್ಲು, ಈಗ ನಿನಗೇನು ಬೇಕು ಅದನ್ನು ಮಾಡಿ ಕಟ್ಟೀನಿ, ಉಣ್ಣು. ನಿನಗಷ್ಟೇ ಅಲ್ಲ, ನಿನ್ನ ಸ್ನೇಹಿತರಿಗೆ ಏನು ಬೇಕು ಅದನ್ನು ಕಟ್ಟೀನಿ. ಇದನ್ನು ತೊಗೊಂಡು ಹೋಗಿ ಚಂದ ಯಾವ ಜಾಗಕ್ಕೆ ಹೋಗಿ ಎಲ್ಲ ನೋಡಿ ಆಡಿ ಉಂಡು ತಿಂದು ಬಾ ಅಂತ ತಾಯಿ ಬುತ್ತಿ ಕೊಟ್ಟು ಕಳಿಸಿದ್ಲು. ಇದು ಪಿಕ್ನಿಕ್ಕಿಗೆ ಹೋದ ಹುಡುಗ ಹೋಗಿ ಏನು ಮಾಡ್ದಂದ್ರೆ ಇವ ಏನು ನೋಡೋದು ಮಾಡಲಿಲ್ಲ, ಹೋದ ಕೂಡ ಅವ್ರು ಕೂಡ ಜಗಳ ತೆಗೆದು ಇವ್ರು ಕೂಡ ಜಗಳ ತೆಗೆದು ಅವ್ರ ಬುತ್ತ್ಯಾಗ ಕೈ ಹಾಕಿದ, ತಂದು ಹಂಗೆ ಗಂಟಿತ್ತು. ಅವ್ರ ಬುತ್ತ್ಯಾಗ ಕೈ ಹಾಕಿ ಅವ್ರ ಬುತ್ತಿ ಹರಿದು ತನ್ನ ಬುತ್ತಿ ಚೆಲ್ಲಿ ಅಂಗಿ ಹರ್ಕೊಂಡು ಜಗಳ ಆಡಿ ಮನೆಗೆ ಬಂತು. ಅವು ಅಂದ್ಲು, ನೀ ಉಂಡು ತಿಂದು ಚಂದ ಪಿಕ್ನಿಕ್ ಮಾಡಬಾ ಅಂತ ಕಳಿಸಿದ್ದೆ, ಇಷ್ಟು ಜಗಳ ಆಡಿ ನಿನ್ನ ಬುತ್ತಿನೂ ಉಣ್ಲಿಲ್ಲ, ಮಂದಿ ಬುತ್ತಿ ಕೈ ಹಾಕಿ ಅವ್ರದ್ದು ಹರಿದು ಹಾಳು ಮಾಡಿದೆ, ಈಗ ನಿನಗೆ ಇನ್ನೊಮ್ಮೆ ಪಿಕ್ನಿಕ್ಕಿಗೆ ಕಳಿಸೋದಿಲ್ಲ ಅಂತಾಳೆ ತಾಯಕ್ಕೆ. ಹಂಗೆ ದೇವರು ಅನ್ನುವ ತಾಯಿ ನಮಗೆಲ್ಲ ಈ ಜಗತ್ತು ಅನ್ನೋದು ಅದೊಂದು ಪಿಕ್ನಿಕ್ ಸ್ಪಾಟ್ ಇದು. ಇಲ್ಲಿ ಪಿಕ್ನಿಕ್ಕಿಗೆ ಕಳಿಸಾಳಕ್ಕೆ ನಮಗೇನು ಬೇಕು ಎಲ್ಲ ನಮ್ಮ ಉಡಿಯೊಳಗಿಟ್ಟು ದೇವ ಅನ್ನುವಂಥ ತಾಯಿ ಕಳಿಸ್ಯಾಳ. ನಾವು ಸಂತೋಷವಾಗಿ ಉಂಡು ತಿಂದು ಇನ್ನೊಬ್ಬರಿಗೆ ಉಂಡು ತಿಂದು ಸಂತೋಷವಾಗಿ ಇರಾಕೆ ಬಿಟ್ಟು ಚಂದ ಹೋದ್ವಿ, ಮತ್ತು ಇನ್ನೊಮ್ಮೆ ಪಿಕ್ನಿಕ್ಕಿಗೆ ಕಳಿಸ್ತಾರೆ. ಮತ್ತು ಇಲ್ಲಿ ಅದು ಇದು ಜಗಳ ಮಾಡಿ ಇನ್ನೊಬ್ಬರಿಗೆ ಜಗಳ ಹಚ್ಚಿ ಊರು ತುಂಬ ಬೆಂಕಿ ಇಟ್ಟು ಹೋದಿ ದೇವ್ರಂತಾನೆ ಇಟ್ ಈಸ್ ಯುವರ್ ಲಾಸ್ಟ್ ಪಿಕ್ನಿಕ್ ಅಂತ. ಯಾರೂ ಹೇಳೋದು ಬೇಕಾಗಿಲ್ಲ, ನಾವೇ ತಿಳ್ಕೊಂಬಿಡೋದು ನಾ ಮುಂದಿನ ಪಿಕ್ನಿಕ್ಕಿಗೆ ಬರ್ತೀನೋ ಇಲ್ಲಂತ ದೇವ್ರು ಹೇಳೋದು ಬೇಡ, ನನಗೆ ಗೊತ್ತಾಗಬೇಕು ಅಷ್ಟ ಅದಂತ. ಹಂಗೊಂದು ಪಿಕ್ನಿಕ್ ಸ್ಪಾಟು 4 ದಿವಸ ಬಂದೀವಿ, ಚಂದ ಉಂಡು ತಿಂದು ಸಂತೋಷವಾಗಿ ಒಳ್ಳೆಯದನ್ನು ಮಾಡಿ ಒಳ್ಳೆಯದನ್ನು ಕೇಳಿ ಒಳ್ಳೆಯದನ್ನು ನೋಡಿ ಹೋಗುವುದಷ್ಟೇ. ಇದು ನಿಮ್ಮದೊಂದು ಶ್ರೀಗಂಧದ ಸಂಸ್ಥೆ, ಹೆಸರು ಅಷ್ಟೇ ಚಂದ, ಮತ್ತು ನಿಮ್ಮ ಊರಿನ ಹೆಸರು ಅಷ್ಟೇ ಚಂದ. ಅವ್ರು ಹೇಳಿದ್ರಲ್ಲ ಅಜ್ಜವರು 3 ವರ್ಷ ಕಾಯಿಸಿದ್ರು ನಮಗೆ ಶಿವಮೊಗ್ಗಕ್ಕೆ ಬರಾಕಂತ. ಮತ್ತು ನಿಮ್ಮಂಥ ಒಳ್ಳೆಯ ಜನರಿರುವ ಊರಿಗೆ ಬರಾಕೂ ಪುಣ್ಯ ಬೇಕಾಗ್ತೈತೆ ಒಮ್ಮೆ ಜಲ್ದಿ ಬರಬೇಕಾದ್ರೆ. ಮತ್ತು ಇಷ್ಟು ಒಳ್ಳೆಯ ಜನ ಇಷ್ಟು IPL ನಡೆದಾಗ ಯಾರು ಪ್ರವಚನಕ್ಕೆ ಬರ್ತಾರೆ ಹೇಳ್ರಿ? ಇದನ್ನೆಲ್ಲ ನಡೆದಾಗೂ ಪ್ರವಚನ ಕೇಳಕ್ಕೆ ಕುಂತಿರಲ್ಲ. ಈಗ ಹಿಂದಕ್ಕೆ ಯುಗಗಳಂತ ಮಾಡಿದರು, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಈಗ ಯಾವ್ದೈತಿದು ಕಲಿಯುಗ ಅಂತೀವಿ ನಾವು. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ ಹೇಳ್ತೀವಲ್ಲ, ಇದು ಸತ್ಯಯುಗ, ಇದು ತ್ರೇತಾಯುಗ, ಇದು ದ್ವಾಪರ ಯುಗ, ಇದು ಕಲಿಯುಗ ಅಂತ ಯಾರು ಡಿವೈಡ್ ಮಾಡ್ಯಾರ? ಯಾವ ಆಧಾರದ ಮೇಲೆ ಡಿವೈಡ್ ಮಾಡ್ತೀರಿ? ಏನು ಸತ್ಯಯುಗದೊಳಗೆ ಉದಯಿಸಿದ ಸೂರ್ಯ ಬೇರೆ, ಕಲಿಯುಗದಲ್ಲಿ ಉದಯಿಸಿದ ಸೂರ್ಯ ಬೇರೆ ಅದನೇನು? ಸತ್ಯಯುಗದಲ್ಲಿ ಹರಿದ ನದಿಗಳು ಬೇರೆ, ಕಲಿಯುಗದಲ್ಲಿ ಹರಿದ ನದಿಗಳು ಬೇರೆ ಅದಾವೇನು? ಸತ್ಯಯುಗದಲ್ಲಿರುವ ಗಾಳಿ ಭೂಮಿ ಬೇರೆ, ಕಲಿಯುಗದಲ್ಲಿರುವ ಗಾಳಿ ಬೇರೆ ಐತೇನು? ಏನೂ ಇಲ್ಲ. ಸತ್ಯಯುಗ ಕಲಿಯುಗ ಮಾಡಿದ್ದು ಸೂರ್ಯ, ಗಾಳಿ, ಬೆಳಕು, ಕ್ಯಾಲೆಂಡರ್ ಅಲ್ಲ. ಒಬ್ಬ ಕವಿ ಬರಿತಾನ, ಸದಯಂ ಹೃದಯಂ ಯಸ್ಯ ಭಾಷಿತಂ ಸತ್ಯಭೂಷಿತಂ ಕಾಯ ಪರಹಿತೆ ಯಸ್ಯ ಕಲಿಸ್ತಸ್ಯ ಕರೋತಿ ಕಿಮ್ಮನ್. ಸತ್ಯಯುಗ, ದ್ವಾಪರಯುಗ, ತ್ರೇತಾಯುಗ, ಕಲಿಯುಗ ಅಂತ ನಾವೇನು ಮಾಡ್ತೀವಲ್ಲ, ಸತ್ಯಯುಗ ಕಲಿಯುಗ ಬೇರೆ ಅಲ್ಲ. ಸತ್ಯಯುಗದೊಳಗಿರುವ ಸೂರ್ಯ, ಕಲಿಯುಗದೊಳಗಿರುವ ಸೂರ್ಯ ಬೇರೆ ಅಲ್ಲ. ಸತ್ಯಯುಗದೊಳಗಿರುವ ಭೂಮಿ, ಕಲಿಯುಗದೊಳಗಿರುವ ಭೂಮಿ ಬೇರೆ ಅಲ್ಲ. ಯಾವಾಗ ಕಲಿಯುಗವು ಸತ್ಯಯುಗವಾಗ್ತೈತಿ ಅಂದ್ರೆ, ಯಾರ ಹೃದಯದಲ್ಲಿ ಪ್ರೇಮ, ಮಾತಿನಲ್ಲಿ ಮಮತೆ, ಅವನ ಅಂಗಾಂಗಗಳು, ಅವನ ಕಾಯಿ ಎಲ್ಲ ಇನ್ನೊಬ್ಬರ ದುಃಖಕ್ಕೆ ಕಣ್ಣೀರು ಒರೆಸಲಿಕ್ಕೆ ಮಿಡಿತೈತಲ್ಲ, ಆ ಜನರಿರುವ ಊರೆಲ್ಲ ಅದು ಸತ್ಯಯುಗದ ಊರುಗಳೇ, ಅದು ಕಲಿಯುಗ ಅಲ್ಲ ಅಂತ. ಎದೆಯೊಳಗೊಂದಿಷ್ಟು ಪ್ರೇಮ ಇರಬೇಕು, ಮಾತಿನೊಳಗೊಂದಿಷ್ಟು ಮಧುರತೆ ಇರಬೇಕು, ನನ್ನ ದೇಹ ಇನ್ನೊಬ್ಬರ ಕಣ್ಣೀರು ಒರೆಸಕ್ಕೆ ಒಂದಿಷ್ಟು ಮಡಿತಿರಬೇಕು. ಹಿಂಗಿತ್ತು ಅಂದ್ರೆ ಅದೇ ಸತ್ಯಯುಗ ಅಷ್ಟೆ. ಅದಕ್ಕೆ ಈ ಶ್ರೀಗಂಧ ಅನ್ನುವಂಥ ಸಂಸ್ಥೆ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದೆ. ಇದು ಬೆಳೀಲಿ, ಇಂಥ ಒಳ್ಳೆಯ ಕಾರ್ಯಗಳು ಸದಾ ಹಬ್ಬಲಿ ಅಂತ ಹೇಳಿ ಒಳ್ಳೆಯ ಮಾತುಗಳನ್ನು ಸದಾ ಕೇಳ್ತಿರ್ಬೇಕಷ್ಟೆ. ಯಾರ ಹೇಳಿ ಅವ್ರು ಹೇಳ್ಯಾರ ಇವ್ರು ಹೇಳ್ಯಾರ ಅಂತಲ್ಲ,
ದೊಡ್ಡವರು, ಶರಣರು, ಸಂತರು ಯಾರ ಬಾಯಿಂದ ಒಳ್ಳೆಯ ಮಾತು ಬರ್ತದೆ ಅದನ್ನು ಸದಾ ಕೇಳ್ತಿರ್ಬೇಕು. ಈಗ ನೀವು ಅಂಗಡಿಗೆ ಹೋಗ್ತೀರಿ, ಅಂಗಡಿಗೆ ಹೋದಾಗ ನೀವೊಂದು ಚಲೋ ಮೊಬೈಲ್ ತೊಗೊತೀರಿ. ಮೊಬೈಲ್ ತೊಗೊಂಡ ಮೇಲೆ ಅದಕ್ಕೊಂದು ಮ್ಯಾನ್ಯುವಲ್ ಅಂತ ಕೊಡ್ತಾರೆ ಅವರು. ಏನದು ಮ್ಯಾನ್ಯುವಲ್ ಅಂದ್ರೆ ಹೌ ಟು ಯೂಸ್ ಇಟ್ ಅಂತ. ಏನಂತ? ಹೌ ಟು ಯೂಸ್ ಇಟ್ ಅಂದ್ರೆ ಸುಮ್ಮನೆ ಒಂದು 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಇದ್ದು ಕೆಡುವಂಥ ಮೊಬೈಲ್ ತೊಗೊಂಡ್ರನ ಅದಕ್ಕೊಂದು ಹೌ ಟು ಯೂಸ್ ಇಟ್ ಅಂತ ಮ್ಯಾನ್ಯುವಲ್ ಇರ್ತೈತಿ. ಒಂದು 100 ವರ್ಷ ಈ ಭೂಮಿಯ ಮೇಲೆ ಬದುಕುವಂಥ ದೇವರು ಕೊಟ್ಟ ಈ ದೇಹಕ್ಕೊಂದು ಮ್ಯಾನ್ಯುವಲ್ ಬೇಕಲ್ಲ, ಇದು ಹೌ ಟು ಯೂಸ್ ಇಟ್ ಅಂತ ಗೊತ್ತಿರದೇ ಇದ್ದರೆ ಇದು ಕೆಟ್ಟು ಹೋಗ್ತೈತಿ. ಅದಕ್ಕೆ ಶರಣರ ಮಾತುಗಳು ನಮಗೇನು ಕಲಿಸ್ಕೊಡ್ತಾವಂದ್ರೆ ಹೌ ಟು ಯೂಸ್ ಇಟ್ ಅಂತ. ಇದೊಂದು ಮ್ಯಾನ್ಯುವಲ್ ಇದ್ದಂಗೆ. ಅದಕ್ಕಂಥವರ ಮಾತಿನ ದಾರಿಯಲ್ಲಿ, ಬೆಳಕಿನ ಮಾತಿನಲ್ಲಿ ನಾವು ನಡೆದ್ರೆ ನಮ್ಮೆಲ್ಲರ ಬದುಕು ಬೆಳಕಾಗ್ತದೆ ಅನ್ನುವಂಥ ಮಾತು ಹೇಳಿ ತಮಗೆಲ್ಲ ವಂದಿಸಿ ನಮ್ಮ ಮಾತು